ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ಒಂದು ಬ್ಯೂಟಿಫುಲ್ ಆದಂಥ ಒಂದು ಡಿಸೈನ್ನ ಹಾಕ್ತಾ ಇದ್ದೀನಿ. ಆಲ್ಮೋಸ್ಟ್ ಥ್ರೆಡ್ ವರ್ಕ್ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಎರಡು ಸ್ಟೆಪ್ಪಲ್ಲಿ ಮುಗಿದೋಗುತ್ತೆ. ಸೊ ಫುಲ್ಲು ದಾರದಿಂದ ವರ್ಕ್ ಮಾಡಿಕೊಡಿ, ನಮಗೆ ಬೀಡ್ಸ್ ಬೇಡ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಇವತ್ತು ದಾರದಿಂದ ವರ್ಕ್ನ ಮಾಡ್ತಾಯಿದ್ದೀನಿ. ಸೊ ಪ್ಯೂರ್ ಕಾಂಚೀವರಂ ಸ್ಯಾರಿ ಫ್ರೆಂಡ್ಸ್ ಇದು. ಸೊ ರಿಸೆಪ್ಷನ್ ಸ್ಯಾರಿ ಡಿಸೈನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಹಾಕೋದಕ್ಕೆ ತುಂಬ ಈಸಿ ಆಗುವಂಥ ಡಿಸೈನನ್ನೇ ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ದಾರ ಬಂದು ನಾನು ಸ್ಯಾರಿಯಲ್ಲಿರುವಂಥ 2 ಕಲರು ದಾರಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಪಲ್ಲು ಕಲರ್ ಬಂದು ನಾನು ಇಲ್ಲಿ 6 ಎಳೆ ದಾರನ ತೊಗೊಂಡಿದ್ದೀನಿ. ಫಸ್ಟ್ ಚೈನ್ ಹಾಕ್ತಿದ್ದೀನಲ್ವ, ಅದಕ್ಕೋಸ್ಕರ 6 ಎಳೆ ದಾರನ ತೊಗೊಂಡಿದ್ದೀನಿ ಅಷ್ಟೇ. ಮೇಲೆ ಹಾಕುವಂಥ ಡಿಸೈನ್ಗೆ ಬಂದು 8 ಎಳೆ ದಾರ ತೊಗೊಂಡಿದ್ದೀನಿ. ಫುಲ್ ಥ್ರೆಡ್ ವರ್ಕ್ ಡಿಸೈನ್ ಆಗಿರೋದ್ರಿಂದ ಸ್ವಲ್ಪ ಥಿಕ್ನೆಸ್ಗೋಸ್ಕರ 8 ಎಳೆ ದಾರನ ತೊಗೊಂಡಿದ್ದೀನಿ. ನೀವು ಬೇಕಾದರೆ 6 ಎಳೆ ದಾರಲ್ಲೇ ಹಾಕ್ಕೊಳ್ಳೋಗಿದ್ದರೆ ಹಾಕ್ಕೋಬೋದು. ಸೊ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಅಥವಾ 11 ಆದರೂ ಕೂಡ ನಡೆಯುತ್ತೆ. ಇದಕ್ಕೆ ಜಾಸ್ತಿ ಮಣಿ ಹಾಕ್ತಾ ಇಲ್ಲ, ನಾನು ಜಸ್ಟ್ ಒಂದು ಮಣಿನ ಬಳಸ್ಕೊತಾ ಇದ್ದೀನಿ. ಸೊ ಹಂಗಾಗಿ ಈ ರೀತಿ ಗೋಲ್ಡ್ ಕಲರು ರೌಂಡ್ ಶೇಪ್ ಇರುವಂಥ ಮೀಡಿಯಮ್ ಸೈಜ್ ಇರುವಂಥ ಬೀಡ್ಸ್ನ ತೊಗೊಂಡಿದ್ದೀನಿ. ಸೊ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಆಲ್ಮೋಸ್ಟ್ ನೀವು ನೋಡಿರ್ತೀರ, ಇದು ನಾನು ಡಬಲ್ ಕ್ರೋಶಲ್ಲೇ ವರ್ಕ್ ಮಾಡಿ ತೋರಿಸಿದ್ದೆ. ತುಂಬ ದಿನ ಆಯಿತು. ಬಟ್ ಇವತ್ತು ಹಾಕುವಂಥ ಇದೇ ಡಿಸೈನು ಟ್ರಿಬಲ್ ಕ್ರೋಶಲ್ಲೇ ವರ್ಕ್ ಮಾಡ್ತಾಯಿದ್ದೀನಿ. ಒಂದು ನೀಟ್ ಫಿನಿಶಿಂಗ್ ಬರುತ್ತೆ ಅಂತಲೇ ಹೇಳ್ಬೋದು ಟ್ರಿಬಲ್ ಕ್ರೋಶಲ್ಲೇ ವರ್ಕ್ ಮಾಡೋದ್ರಿಂದ. ಈ ರೀತಿ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಲಾಕ್ ಮಾಡ್ತೀವಲ್ವ, ಯಾವಾಗಲೂ ಸ್ಟಾರ್ಟಿಂಗಲ್ಲಿ 2 ಲಾಕನ್ನು ಹಾಕ್ಕೊಂಡ್ಬಿಡೋಣ. ಪಕ್ಕದಲ್ಲಿ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಲಾಕನ್ನು ಹಾಕ್ಕೊಂಡ್ಬಿಟ್ಟು 4 ಚೈನ್ನ ಮಾಡ್ಕೊತಾ ಇದ್ದೀನಿ. 2 ಲಾಕನ್ನು ಹಾಕ್ಕೊಂಡ್ಬಿಟ್ಟು ಇಲ್ಲಿ ನಾನು 4 ಚೈನ್ಗಳು ಹಾಕಿ ಈ 4 ಚೈನು ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 4 ಚೈನ್ ಹಾಕಿ ಒಂದು ಲಾಕನ್ನು ಹಾಕ್ಕೊಂಡ್ಬಿಟ್ಟು ಈಗ ಮತ್ತೆ 1 ಚೈನ್, 2 ಚೈನ್, 3 ಚೈನ್ನ ಹಾಕ್ಕೊಂಡಿದ್ದೀನಿ. ಸೊ 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ 3 ಚೈನ್ನ ಮಾಡ್ಕೊಂಡಿದ್ದೀನಿ. 3 ಚೈನ್ ಎಲ್ಲಿಗೆ ಬರ್ತಾರೆ ನೋಡಿಕೊಂಡು ಪೂರ್ತಿ ಎಳೀತಲ್ದೇ ಲೂಸ್ ಅಲ್ಲದೇ ಲಾಕ್ ಮಾಡ್ಕೊಳ್ಳಿ. ಸೊ ಈ ರೀತಿ 3 ಚೈನ್ನ ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ 3 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್, 6 ಚೈನ್ಗಳನ್ನ ಹಾಕಿದ್ದೀನಿ. ಸೊ ಇಲ್ಲಿ 6 ಚೈನ್ಗಳನ್ನ ಹಾಕ್ಕೊಂಡ್ಬಿಟ್ಟು ಈ 6 ಚೈನ್ನ ಸ್ವಲ್ಪ ಈ ರೀತಿ ಲೂಸಾಗಿ ಬೆಂಡ್ ಮಾಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ 6 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ಸೇಮ್ 3 ಚೈನ್ನ ಮಾಡ್ಕೊತಾ ಇದ್ದೀನಿ. 3 ಚೈನ್ನ ಮಾಡಿಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ 3 ಚೈನ್ ಎಲ್ಲಿಗೆ ಬರ್ತಲ್ಲಿ ನೋಡಿ ಲಾಕ್ ಮಾಡ್ಕೊಂಡ್ಬಿಟ್ಟು ಈಗ ಮತ್ತೆ 4 ಚೈನ್ನ ಮಾಡ್ಕೊತಾ ಇದ್ದೀನಿ. ಈ 4 ಚೈನು ಎಲ್ಲಿಗೆ ಬರ್ತಲ್ಲಿ ನೋಡಿ ಲಾಕ್ ಮತ್ತು ಸೇಮ್ 3 ಚೈನ್ ಹಾಕ್ಕೊಂಡ್ಬಿಟ್ಟು ಲಾಕ್, 3 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ಈಗ ಬಂದು 6 ಚೈನ್ಗಳನ್ನ ಹಾಕ್ಕೊತಾ ಇದ್ದೀನಿ. 4, 5, 6 ಚೈನ್ನ ಹಾಕ್ಕೊತಾ ಇದ್ದೀನಿ. ಸೊ 6 ಚೈನ್ ಹಾಕ್ಕೊಂಡ್ಬಿಟ್ಟು ಎಲ್ಲಿಗೆ ಬರ್ತಾರೆ ನೋಡಿಕೊಂಡು ಲಾಕ್ ಮತ್ತು ಸೇಮ್ 3 ಚೈನ್ ಲಾಕ್. ಸೊ ಫಸ್ಟ್ ಸ್ಟೆಪ್ ಅನ್ನೋದು ಈ ರೀತಿ ಚೈನ್ಗಳನ್ನ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಸೊ ಇಲ್ಲಿ ಹಾಕಿರುವಂಥ 6 ಚೈನಿಗೂ ಇಲ್ಲಿ ಹಾಕಿರುವಂಥ 6 ಚೈನ್ಗೂ ಮಧ್ಯದಲ್ಲಿ ಒಂದು 3 ಚೈನ್, ಆಮೇಲೆ 4 ಚೈನ್, ಆಮೇಲೆ ಮತ್ತೆ 3 ಚೈನ್ ಹಾಕ್ಕೊಂಡು ಮತ್ತು 6 ಚೈನ್ನ ಕಂಟಿನ್ಯೂ ಮಾಡಿಕೊಂಡು ಮತ್ತು ಸೇಮ್ ಮೆಥಡಲ್ಲೇ ಫಸ್ಟ್ ಸ್ಟೆಪ್ ಅನ್ನೋದು ಈ ರೀತಿ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಸೊ ಮಧ್ಯದಲ್ಲಿ ಈ ಕಡೆ ಹಾಕುವಂಥ ಆಚೆಗೂ ಈ ಕಡೆ ಹಾಕುವಂಥ ಆಚೆಗೂ ಇಲ್ಲಿ ಬಂದು 3 ಟೈಮ್ ಗ್ಯಾಪನ್ನು ಕೊಟ್ಟಿದ್ದೀನಿ. ಈ 4 ಚೈನ್ ಬಂದು ಕುಚ್ಚು ಕಟ್ಟೋದಕ್ಕೆ ಬರುತ್ತೆ. ಈ ರೀತಿ ಫಸ್ಟ್ ಸ್ಟೆಪ್ ಬಂದು ಚೈನ್ಗಳನ್ನ ಹಾಕ್ಕೊಂಡು ಹೋಗಬೇಕಾಗುತ್ತೆ. ನೋಡಿ ಈ ಥರ ಬರುತ್ತೆ. ನಾನು ಸ್ವಲ್ಪ ಮಾತ್ರ ಹಾಕಿದ್ದೀನಿ ಅಷ್ಟೇ. ಈಗ ಸ್ವಲ್ಪ ಹಾಕಿಬಿಟ್ಟು ಮೇಲೆ ಹಾಕುವಂಥ ಡಿಸೈನ್ನ ತೋರಿಸ್ಬಿಡ್ತಾಯಿದ್ದೀನಿ. ಸೊ ಈಗ ಸೆಕೆಂಡ್ ಸ್ಟೆಪ್ಪಲ್ಲಿ ಬಂದು ಸ್ಯಾರಿಯಲ್ಲಿರುವಂಥ ಬಾಡಿ ಕಲರ್ ದಾರ ಯೆಲ್ಲೋ ಮತ್ತು ಸ್ವಲ್ಪ ಡಾರ್ಕ್ ರಾಣಿ ಪಿಂಕ್ ಅಂತಲೇ ಹೇಳ್ಬೋದು. ಸೊ ಕಲರ್ ಕಾಂಬಿನೇಷನ್ಸ್ ತುಂಬ ಚೆನ್ನಾಗಿದೆ. ಡಿಸೈನ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲೇನು ನಾವು ಲಾಕ್ ಹಾಕಿದ್ವಲ್ಲ ಅದರೊಳಗಡೆ ನೀಡನ್ನು ಹಾಕಿ ಮತ್ತು ದಾರನ ಈ ರೀತಿ ಎಳ್ಕೊಂಡ್ಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಲಾಕನ್ನು ಹಾಕ್ಕೊಂಡ್ಬಿಟ್ಟು
ಈಗ ನಾವೇನಿಲ್ಲಿ 4 ಚೈನ್ ಹಾಕಿದ್ವಲ್ವ, ಮೇಲೆ ಕೂಡ ಸೇಮ್ 4 ಚೈನ್ನ ಹಾಕ್ಕೊಳ್ಳೋಣ. ಸೊ 4 ಚೈನು ಕರೆಕ್ಟಾಗಿ ನಿಮಗೇನಾದರೂ ಟೈಟ್ ಅನ್ನಿಸ್ತು ಅಂದರೆ ನೀವು ಇನ್ನೊಂದು ಚೈನ್ನ ಎಕ್ಸ್ಟ್ರಾ ಹಾಕ್ಕೋಬೋದು. ಸೊ ಒಂದೊಂದು ಸರಿ ನಾವು ಚೈನ್ಗಳನ್ನ ಲೂಸು ಆಗಿ ಟೈಟಾಗಿ ಹಾಕೋದ್ರಿಂದ ಆ ರೀತಿ ಹೆಚ್ಚು ಕಮ್ಮಿ ಬರುತ್ತೆ. ಆದಷ್ಟು ನೀವು ಮೆಜರ್ಮೆಂಟ್ನ ನೋಡಿಕೊಂಡು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಈಗ ನಾನು ಕರೆಕ್ಟಾಗಿ 4 ಚೈನ್ ಆಗಿದೆ. ಇಲ್ಲಿ 4 ಚೈನ್ ಲಾಕ್ ಏನು ಹಾಕಿದ್ವಲ್ವ ಅದರೊಳಗಡೆ ಈ 4 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಫೋರ್ ಚೈನಲ್ಲೇ ಈ 4 ಚೈನ್ ಲಾಕ್ ಏನು ಮಾಡಿದ್ದೀವಲ್ವ ಅದರೊಳಗಡೆ ನೀಡನ್ನು ಹಾಕಿ ದಾರನ ಈ ರೀತಿ ಎಳ್ಕೊಂಡು ಈ 4 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 4 ಚೈನ್ ಹಾಕಿ ಲಾಕನ್ನು ಹಾಕ್ಕೊಂಡ್ಬಿಟ್ಟು ಇಲ್ಲೇನು 3 ಚೈನ್ ಇದೆಯಲ್ವ, ಇದೇನು 3 ಚೈನ್ಗೆ ಏನು ಚೈನ್ ಹಾಕೋದು ಅಂತ ಅವಶ್ಯಕತೆ ಇಲ್ಲ. ಇಲ್ಲಿ 4 ಚೈನ್ ಹಾಕಿದ ಮೇಲೆ ನೀಡಲ್ ಮೇಲೆ 2 ಟೈಮ್ ದಾರನ ಸುತ್ಕೊತಾ ಇದ್ದೀನಿ. 2 ಟೈಮ್ ದಾರನ ಸುತ್ತಕೊಂಡು ಈ 3 ಚೈನ್ನ ಸ್ಕಿಪ್ ಮಾಡಿಕೊಂಡು ಇಲ್ಲಿ ಹಾಕಿರುವಂಥ 6 ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರನ ಈ ರೀತಿ ಎಳ್ಕೊಂಡು ಈ 3 ಚೈನ್ ಎಷ್ಟು ಲೆಂತ್ ಇದೆಯಾ ನೋಡಿ ಆ ಲೆಂತಿಗೆ ಒಂದು ತ್ರಿಬಲ್ ಕ್ರೋಶೆ ಕಂಬನ್ನು ಹಾಕ್ಕೊತಾ ಇದ್ದೀನಿ. ಸೊ 2ರಲ್ಲಿ ಒಂದು ಸರಿ ಪಾಸ್ ಮಾಡ್ಕೊತೀನಿ, ಮತ್ತೆ 2ರಲ್ಲಿ ಒಂದು ಸತಿ ಪಾಸ್ ಮಾಡ್ಕೊತೀನಿ. ಈಗ ಮತ್ತೆ 2 ದಾರ ಇದೆ, ಈ 2 ದಾರನ ಈ ರೀತಿ ಪಾಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಒಂದು ತ್ರಿಬಲ್ ಕ್ರೋಶೆ ಕಂಬನ್ನು ಹಾಕ್ಕೊಂಡಿದ್ದೀನಿ. ಸೊ ಈ ರೀತಿ ಆ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಂಡ್ಬಿಟ್ಟು 1 ಚೈನ್ 2 ಚೈನ್ 3 ಚೈನ್ನ ಮಾಡ್ಕೊಂಡಿದ್ದೀನಿ. ಈ ರೀತಿ 3 ಚೈನ್ನ ಮಾಡ್ಕೊಂಡ್ಮೇಲೆ ಈ ಒಂದು 3 ಚೈನು ಈ ಒಂದು ತ್ರಿಬಲ್ ಕ್ರೋಶೆ ಕಂಬದಲ್ಲಿ ನೀಡಲ್ನ ಹಾಕಿ ಈ ರೀತಿ ದಾರನ ತೊಗೊಂಡು ಇದನ್ನು ಲಾಕ್ ಮಾಡ್ಕೊಂಡು, ಸೊ ಈ ರೀತಿ ಲಾಕ್ ಹಾಕೋದ್ರಿಂದ ಒಂದು ಪಿಕಾಟ್ ಅನ್ನೋದು ರೆಡಿ ಆಗುತ್ತೆ. ಸೊ ಈ ರೀತಿ ಒಂದು ಪಿಕಾಟನ್ನು ಹಾಕ್ಕೋಬೇಕಾಗತ್ತೆ. ಈ ರೀತಿ ಒಂದು ಪಿಕಾಟ್ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ 2 ಟೈಮ್ ದಾರನ ಸುತ್ಕೊಳ್ಳೋಣ. ಮತ್ತು ಇದೇ 5 ಚೈನಲ್ಲಿ ಹೋಗಿ ದಾರನ ಈ ರೀತಿ ಎಳ್ಕೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡ್ಕೊತಾ ಇದ್ದೀವಿ. ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ, ಮತ್ತು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 3 ಚೈನ್ನ ಹಾಕ್ಕೊಂಡ್ಬಿಟ್ಟು ಈ ಒಂದು ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ದಾರನ ತೊಗೊಂಡು ಈ ಒಂದು 3 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಪಿಕೌಟ್ ಅನ್ನೋದು ಬರುತ್ತೆ. ಮತ್ತು ನೀಡಲ್ ಮೇಲೆ 2 ಟೈಮ್ ದಾರ ಸುತ್ಕೊಳ್ಳೋಣ. ಮತ್ತು ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಸೊ ಆದಷ್ಟು ಫಸ್ಟ್ ಕಂಬ ಎಷ್ಟು ಲೆಂತಲ್ಲಿ ಹಾಕಿದೀವೋ ಅದೇ ಲೆಂತಲ್ಲಿ ಮೇಲೆ ಬರುವಂಥ ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಳ್ಬೇಕಾಗತ್ತೆ. ಸೊ ಆ ಒಂದು ಮೆಜರ್ಮೆಂಟ್ಗೆ ಎಳ್ಕೊಂಬಿಟ್ಟು ನೀವು ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಳ್ಳಿ. ಈ ರೀತಿ ಮತ್ತೆ ಈ ಒಂದು ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಈ ಒಂದು 3 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ 2 ಟೈಮ್ ದಾರ ಸುತ್ಕೊಳ್ಳೋಣ. ಮತ್ತು ಇದೇ 5 ಚೈನಲ್ಲಿ ಹೋಗಿ ದಾರನ ತೊಗೊಂಡು 2ರಲ್ಲಿ 1 ಮಾಡಿ ಮತ್ತೆ 2ರಿಂದ ಒಂದು ದಾರನ ಪಾಸ್ ಮಾಡಿಕೊಂಡು ಮತ್ತು 2ರಲ್ಲಿ 1 ಮಾಡೋದು. ಸೊ 3 ಟೈಮ್ ಈ ರೀತಿ ದಾರನ ಪಾಸ್ ಮಾಡಿಕೊಂಡು ಮತ್ತೆ 3 ಚೈನ್ನ ಹಾಕ್ಕೊತಾ ಇದ್ದೀನಿ. ಆ 3 ಚೈನ್ನ ಹಾಕ್ಕೊಂಡ್ಬಿಟ್ಟು ಈ ಒಂದು ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ದಾರನ ಈ ರೀತಿ ಎಳ್ಕೊಂಡು ಇದನ್ನು ಲಾಕ್ ಮಾಡ್ತಾರೆ. ಸೊ ಇಲ್ಲಿ ಬಂದು 4 ಪಿಕಾಟ್ಗಳನ್ನ ಹಾಕಿದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊತೀನಿ. ಮತ್ತು 2ರಲ್ಲಿ 1 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡ್ಕೊಂಡಿದ್ದೀನಿ. ಮತ್ತು ಸೇಮ್ ಮತ್ತೆ 3 ಚೈನ್ನ ಹಾಕ್ಕೊತಾ ಇದ್ದೀನಿ. ಮತ್ತು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಹಾಕ್ಕೊಂಡು ನೋಡಿ 5 ಟೈಮ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು 5 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀನಿ. ಹಾಗೆ 5 ಪಿಕಾಟ್ಗಳು ಬಂದಿದೆ. ಈಗ ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ನೀಡಲ್ನ ತೆಗೆದುಬಿಟ್ಟು ಆ ಮಣಿ ತೋರಿಸಿದ್ನಲ್ಲ ನಾನಿಲ್ಲಿ, ಈಗ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಈ ರೀತಿ ಒಂದು ಮಣಿನ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಯಾವುದೇ ಒಂದು ಬೀಡ್ ಲಾಕಿನ ಅವಶ್ಯಕತೆ ಇಲ್ಲ. ಹಾಗೆಯೇ ಮತ್ತೆ 2 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಕಡೆ ಕೂಡ ನಾನೀಗ 5 ಟೈಮ್ ತ್ರಿಬಲ್ ಕ್ರೋಶೆ ಕಂಬ, ಒಂದೊಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿ ಒಂದೊಂದು ತ್ರಿಬಲ್ ಕ್ರೋಶೆ ಕಂಬಕ್ಕೂ 3 ಚೈನ್ಗಳನ್ನ ಹಾಕ್ಕೊಂಡು ಆ ಒಂದು 3 ಚೈನ್ನ ಈ ಒಂದು ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಲಾಕ್ ಮಾಡ್ಕೊತ ಈ ಕಡೆ ಕೂಡ ನಾನು 5 ಟೈಮ್ ವರ್ಕ್ನ ಮಾಡ್ಕೊತ, ಸೊ ನೀಡಲ್ ಮೇಲೆ ದಾರನ ಸುತ್ಕೊತಾ ಇದ್ದೀನಿ. ಮತ್ತು 2ರಲ್ಲಿ 1 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡಿಕೊಂಡು 3 ಚೈನ್ನ ಹಾಕ್ಕೊತಾ ಇದ್ದೀನಿ. 3 ಚೈನ್ನ ಹಾಕ್ಕೊಂಡು ಲಾಕ್, ಮತ್ತು ನೀಡಲ್ ಮೇಲೆ 2 ಟೈಮ್ ದಾರ, ಮತ್ತು ಇದೇ 5 ಚೈನಲ್ಲಿ ಹೋಗಿ ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ. ಸೊ ಈ ಕಡೆ ಕೂಡ 5 ಟೈಮ್ ತ್ರಿಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡು ವರ್ಕ್ ಮಾಡಿದ್ದೀನಿ. ಸೊ ಈ ಸೈಡಲ್ಲಿ ಕೂಡ 5 ಟೈಮ್ ಮಾಡ್ಕೊತಾ ಇದ್ದೀನಿ. ಸೊ ಟೋಟಲ್ಲಾಗಿ 5 ಚೈನಲ್ಲಿ 10
ಟ್ರಿಪಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊತಾ ಇದ್ದೀನಿ. ಸೊ ಕೌಂಟಿಂಗ್ ಕರೆಕ್ಟಾಗಿದ್ದರೆ ಡಿಸೈನ್ ಅನ್ನೋದು ಕರೆಕ್ಟಾಗಿ ನೀಟಾಗಿ ಬರುತ್ತೆ. ಸ್ವಲ್ಪ ವಿಡಿಯೋದಲ್ಲಿ ಡಿಸ್ಟರ್ಬೆನ್ಸ್ ಇದೆ. ಸೊ ಮನೆ ಕಟ್ಟೋದು ಮಿಷನ್ ವಲ್ಲ ಶಬ್ದ ಬರ್ತದೆ, ಸೊ ಸಾರಿ. ಮತ್ತೆ 3 ಚೈನ್ ಮತ್ತು ಇದರೊಳಗಡೆ ಲಾಕ್. ಸೊ ಇದು ಫೈನಲ್ ಆಗಿ ಟೋಟಲ್ ಆಗಿ ನೋಡಿ 10 ಟ್ರಿಪಲ್ ಕ್ರೋಶೆ ಕಂಬಗಳನ್ನ ವರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಏನು 3 ಚೈನ್ ಏನಿದೆಯಲ್ವ, ಈ ಕಡೆಯಿಂದ ಈ ಕಡೆ ಹಾಕಿರುವಂಥ 3 ಚೈನಲ್ಲಿ ಲಾಕ್ ಮಾಡಿದ್ವೋ ಅಲ್ಲಿ ನೀಡಲ್ನ ಹಾಕಿಬಿಟ್ಟು ಈ ಡಿಸೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಈ ರೀತಿ ಬರುತ್ತೆ. ಈ ರೀತಿ ಡಿಸೈನ್ ಅನ್ನೋದು ಕಂಪ್ಲೀಟಾಗಿ ಆಗುತ್ತೆ. ಸೊ ಇಲ್ಲಿ ಲಾಕ್ ಹಾಕಿದ ಮೇಲೆ ಮತ್ತೆ 4 ಚೈನ್ನ ಹಾಕ್ಕೊತಾ ಇದ್ದೀನಿ. ಸೊ ಕೆಳಗಡೆ 4 ಚೈನ್ ಹಾಕಿದ್ದೀವಲ್ವ, ಮೇಲೆ ಕೂಡ 4 ಚೈನ್ನ ಹಾಕ್ತಾ ಇದ್ದೀನಿ. ಸೊ ನೋಡಿ ಸ್ವಲ್ಪ ಲೆಂತಿಯಾಗಿ ಬಂತು. ಸೊ ಲಾಕಲ್ಲಿ ಮಿಸ್ಟೇಕ್ ಆದಾಗ ಎಳ್ಕೊಂಡಾಗ ಹೆಚ್ಚು ಕಮ್ಮಿ ಆಗಂತವು ಇರುತ್ತೆ. ಸೊ ಆದಷ್ಟು ನೀವು ಮೆಜರ್ಮೆಂಟ್ನ ನೋಡಿಕೊಂಡು ಚೈನ್ನ ಹಾಕ್ಕೊಳ್ಳಿ. ಕೆಳಗಡೆ ಎಷ್ಟು 4 ಬಂದಿದೆ, ಮೇಲೆ ಕೂಡ 4 ಬರಬೇಕಂತ ಏನಿಲ್ಲ. ಸ್ವಲ್ಪ ಹಾಕೋದ್ರಲ್ಲಿ ಸ್ವಲ್ಪ ಎಳೆದೆಳೆದು ಹಾಕಿದಾಗ ಈ ರೀತಿ ಮಿಸ್ಟೇಕ್ಗಳಾಗುತ್ತೆ. ನೋಡಿ ನಾನೀಗ 3 ಚೈನ್ ಬಂದು ಕರೆಕ್ಟಾಗಿ ಆಯಿತು. ಸೊ ಈ ರೀತಿ ಆಗುತ್ತೆ. ಸೊ ಇಲ್ಲಿ ಮಿಸ್ಟೇಕ್ ಮಾಡಿರ್ಬೋದು ನಾನು ಹಾಕೋದ್ರಲ್ಲಿ. ಸೊ ಈ ಥರ ಕೆಲವೊಂದು ಸತಿ ಆಗ್ತಾ ಇರುತ್ತೆ. ಸೊ ಆದಷ್ಟು ನೀವು ನೋಡ್ಕೊಂಬಿಟ್ಟು ಲಾಕನ್ನು ಮಾಡ್ಕೊಳ್ಳಿ. ಸೊ ಮತ್ತೆ ಈಗ ಲಾಕನ್ನು ಹಾಕಿಬಿಟ್ಟು ಮತ್ತೆ ಟ್ರಿಪಲ್ ಕ್ರೋಶೆ ಕಂಬನ ನೀಡಲ್ ಮೇಲೆ 2 ಬೇರೆ ದಾರ ಸುತ್ತಕೊಂಡು ಈ ಕಡೆ ಇರುವಂಥ 5 ಚೈನಲ್ಲಿ ಸೇಮ್ ಆ ಡಿಸೈನ್ ಅನ್ನೋದು ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಸೊ ಟ್ರಿಪಲ್ ಕ್ರೋಶೆ ಕಂಬ ಮತ್ತು ಸೇಮ್ 3 ಚೈನ್ ಮತ್ತು ಲಾಕ್ ಮತ್ತು ನೀಡಲ್ ಮೇಲೆ 2 ಟೈಮ್ ದಾರ ಮತ್ತು ಟ್ರಿಪಲ್ ಕ್ರೋಶೆ ಕಂಬ ಮತ್ತು 3 ಚೈನ್ ಮತ್ತು ಒಂದೊಂದು ಟ್ರಿಪಲ್ ಕ್ರೋಶೆ ಕಂಬಗಳನ್ನ ಹಾಕಿಬಿಟ್ಟು ಪಿಕಟ್ಗಳನ್ನ ಹಾಕ್ಕೊಂಡು ಹೋಗುವಂಥದ್ದು. ಈಗ ಇದು ಕೂಡ ಕಂಪ್ಲೀಟಾಗಿ ಹಾಕ್ತೀನಿ ನಾನು. ನೋಡಿ 2 ಆಚೆಗಳನ್ನ ಹಾಕಿದ್ದೀನಿ, ಈ ಥರ ಬರುತ್ತೆ. ಸೊ ಮೇಲೆ ಹಾಕುವಂಥ ಸ್ಟೆಪ್ ಬಂದು ಈ ರೀತಿ ಬರುತ್ತೆ. ಸೊ ತುಂಬ ನೀಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಈ ಡಿಸೈನು. ನಾನು ಹೇಳಿದೆ ಇಲ್ಲಿ ಒಂದೊಂದು ಸರಿ ಚೈನ್ಗಳು ಹೆಚ್ಚು ಕಮ್ಮಿ ಆಗುತ್ತಂತೆ. ಸೊ ಎದಕ್ಕಾಯಿತು ಅಂತ ಹೇಳ್ತೀನಿ. ಸೊ ನಾನು ಚೈನ್ ಹಾಕೋದಕ್ಕೆ ತೊಗೊಂಡಿದ್ದು 6 ಎಳೆ ದಾರ. ಸೊ ಮೇಲೆ ಡಿಸೈನ್ ಹಾಕೊಳ್ಳೋಕ್ಕೆ ತೊಗೊಂಡಿರೋದು 8 ಎಳೆ ದಾರ. ಸೊ 6 ಎಳೆ ದಾರಲ್ಲೇ ಚೈನ್ ಹಾಕ್ಕೊಂಡಿರೋದ್ರಿಂದ ನೈಸಾಗಿ ಚಿಕ್ಕದಾಗಿ ಬಂತು. ಸೊ ಮೇಲೆ ಹಾಕಿರೋದು 8 ಎಳೆ ದಾರ, ಅದೇ ಕೆಳಗಡೆ ಹಾಕಿರುವಂಥ 4 ಚೈನ್ ಹಾಕಿದಾಗ ಅದು ನೋಡಿ ಲೆಂತಿಯಾಗಿ ಬಂತು. ಸೊ ಹಂಗಾಗಿ ಮೇಲೆ ಏನಾದರೂ 8 ಎಳೆ ದಾರಲ್ಲೇ ವರ್ಕ್ ಏನಾದರೂ ಮಾಡಿದರೆ ಕೆಳಗಡೆ 6 ಎಳೆ ದಾರ ತಗೊಂಡು ಮೇಲೆ 8 ಎಳೆ ದಾರ ತೊಗೊಂಡು ವರ್ಕ್ ಮಾಡಿದಾಗ ಈ ರೀತಿ ಆಗುವಂಥ ಚಾನ್ಸಸ್ ಇದೆ. ಸೊ ಹಂಗಾಗಿ ಮೇಲೆ ಬಂದು 3 ಚೈನ್ನ ಹಾಕ್ಕೊಂಬಿಡಿ. 3 ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಸೊ ಇದು ಈ ರೀತಿ ಕೂಡ ಮಿಸ್ಟೇಕ್ಗಳನ್ನ ಆಗ್ತಾ ಇರುತ್ತೆ. ಸೊ ಆಲ್ಮೋಸ್ಟ್ ನೀವು ನೋಡಿಕೊಂಡು ಚೈನ್ ಹಾಕ್ಕೊಂಡ್ರೆ ಡಿಸೈನ್ ಅನ್ನೋದು ಎಲ್ಲಿ ನಿಮಗೆ ಮಿಸ್ ಆಗಲಾರ್ದಂಗೆ ನೀಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಮತ್ತೆ ಸೇಮ್ ನೀಡಲ್ ಮೇಲೆ 2 ಟೈಮ್ ದಾರ ಸುತ್ಕೊತೀನಿ ಈ ರೀತಿ. ಮತ್ತು ಡಿಸೈನ್ ಅನ್ನೋದು ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಸ್ಯಾರಿ ಫುಲ್ ಹಾಕ್ತೀನಿ ನಾನು. ಸ್ಯಾರಿ ಫುಲ್ ಹಾಕಿಬಿಟ್ಟು ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ. ತುಂಬ ಈಸಿಯಾಗಿ ಹಾಕೋಬೋದು. ಸೊ ಲುಕ್ ವೈಸ್ ತುಂಬಾ ಕ್ಯೂಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ತುಂಬ ಜನ ಹಾಕ್ಸ್ಕೊಂಡಿದ್ದಾರೆ. ಇದ್ರದ್ದು ಶಾರ್ಟ್ ವಿಡಿಯೋ ಕೂಡ ನಾನು ಹಾಕಿದ್ದೀನಿ, ಬಟ್ ಲಾಂಗ್ ವಿಡಿಯೋ ಮಾಡಿರಲಿಲ್ಲ. ಸೊ ಇವತ್ತು ನಾನು ಇದಕ್ಕೆ ಲಾಂಗ್ ವಿಡಿಯೋ ಮಾಡಿದ್ದೀನಿ. ಇಷ್ಟ ಆಗುತ್ತೆ ಅಂತಲೂ ಅಂದ್ಕೊಂಡಿದ್ದೀನಿ ಡಿಸೈನು. ಸೊ ಇಲ್ಲೇ ಹಾಕಿರುವಂಥ 3 ಚೈನಲ್ಲಿ ಪುಟ್ಟದಾಗಿ ಕುಚ್ಚು ಬರುತ್ತೆ. ಸೊ ನಾರ್ಮಲ್ ಹಾಕುವಂಥ ಕುಚ್ಚನ್ನು ಕೂಡ ಹಾಕ್ಕೋಬೋದು, ಇಲ್ಲ ಒಳಗಡೆ ಒಂದು ಬೀಡ್ಸ್ನ ಇಟ್ಟು ಬಫ್ ಥರನೂ ಕೂಡ ಕುಚ್ಚು ಹಾಕ್ಕೊಂಡ್ರು ಕೂಡ ಈ ಡಿಸೈನ್ಗೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ನಿಮ್ಮ ಐಡಿದ ಮೇಲೆ ಕುಚ್ಚನ್ನ ಹಾಕ್ಕೊಳ್ಳಿ. ಸೊ ಸ್ಯಾರಿ ಫುಲ್ ಹಾಕ್ತೀನಿ ನಾನು. ಸ್ಯಾರಿ ಫುಲ್ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಡಿಸೈನಿನ ಫೈನಲ್ ಲುಕ್ ಬಂದು ಈ ಥರ ಬಂದಿದೆ ಫ್ರೆಂಡ್ಸ್. ನೋಡಿ ಯಾವ ರೀತಿ ಬಂದಿದೆ ಅಂತ. ತುಂಬಾ ನೀಟಾಗಿ ಬರುತ್ತೆ ಈ ಡಿಸೈನು. ಫುಲ್ ಥ್ರೆಡ್ ವರ್ಕ್ ಆಗಿರೋದ್ರಿಂದ ಸೊ ಲುಕ್ ವೈಸ್ ಅನ್ನೋದು ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಗ್ರ್ಯಾಂಡ್ ಲುಕ್ ಕೂಡ ಕೊಡ್ತಾ ಇದೆ. ಯಾವುದೇ ಮಣಿ ಇಲ್ಲದು ಕೂಡ ಡಿಸೈನ್ ಅನ್ನೋದು ಗ್ರ್ಯಾಂಡಾಗೆ ಕಾಣಿಸ್ತಾ ಇದೆ. ಸೊ ಕುಚ್ಚು ಬಂದುಬಿಟ್ಟು ನಾನು ಒಂದೇ ಒಂದು ಕಲರಲ್ಲಿ ಕುಚ್ಚನ್ನು ಹಾಕಿದ್ದೀನಿ. ಹಾಗೆ ತುಂಬ ಶಾರ್ಟಲ್ಲೇ ಹಾಕಿದ್ದೀನಿ, ತುಂಬ ದಪ್ಪದಾಗೇನು ಕುಚ್ಚನ್ನು ಹಾಕಿಲ್ಲ. ಸೊ ಚಿಕ್ಕದಾಗಿ ಆ ಕುಚ್ಚನ್ನು ಕಟ್ಟಿದ್ದೀನಿ. ಒಂದೇ ಕಲರಲ್ಲಿ ವರ್ಕ್ನ ಮಾಡಿದ್ದೀನಿ, ಒಂದು ಕಲರಲ್ಲಿ ಕುಚ್ಚನ್ನು ಹಾಕಿದ್ದೀನಿ. ಸೊ ಈ ರೀತಿ 2 ಕಲರಲ್ಲಿ ಹಾಕಿರೋದ್ರಿಂದ ಸೊ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು. ಸೊ ಇದಕ್ಕೆ ಪ್ರೈಸ್ ಬಂದುಬಿಟ್ಟು 500 ರೂಪೀಸ್ ಚಾರ್ಜ್ ಮಾಡ್ಬೋದು. ಯಾಕಂದರೆ ಫುಲ್ ಥ್ರೆಡ್ ವರ್ಕ್ ಡಿಸೈನ್ ಆಗಿರೋದ್ರಿಂದ ಸೊ ಲುಕ್ ಅನ್ನೋದು ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಪ್ರೈಸ್ ಕೂಡ ನೀವು ತೊಗೊಳ್ಬೋದು. ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೊಳ್ಬೋದು. ಸೊ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಡಿಸೈನು.
ಸೊ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಾನು ಹೇಳಿದಾಗೆ ಒಂದು ಬೀಡನ್ನ ಇಟ್ಬಿಟ್ಟು ಕುಚ್ಚನ್ನ ಹಾಕ್ಕೊಳ್ಬೋದು. ಅದು ಕೂಡ ಒಂದು ರೀತಿ ಡಿಫ್ರೆಂಟಾಗಿ ನೀವು ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತಂತಲೇ ಹೇಳ್ಬೋದು. ಬಟ್ ಅವ್ರು ಇದೇ ರೀತಿ ಕೇಳೋದ್ರಿಂದ ನಾನು ಇದೇ ರೀತಿ ಕುಚ್ಚನ್ನ ಹಾಕಿದ್ದೀನಿ. ಸೊ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಒಳಗಡೆ ಒಂದು ಬೀಡ್ಸ್ ಇಟ್ಬಿಟ್ಟು ಬಫ್ ಥರ ಕುಚ್ಚು ಅನ್ನೋದು ಸ್ವಲ್ಪ ಲೆಂತಿಯಾಗಿ ಹಾಕ್ಕೊಂಡ್ರು ಕೂಡ ಈ ಡಿಸೈನ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ನೋಡಿ ನಿಮ್ಮ ಐಡಿಯಾದ ಮೇಲೆ ಹಾಗೆ ನಿಮ್ಮ ಇಷ್ಟದ ಪ್ರಕಾರ ಕುಚ್ಚನ್ನು ನೀವು ಕಟ್ಕೋಬೋದು. 2 ಕಲರಲ್ಲಿ ಕೂಡ ನೀವು ಕುಚ್ಚನ್ನು ಹಾಕೋಬೋದು. ಸೊ ನಾನು ಬಂದು ಈ ರೀತಿ ಒಂದೇ ಒಂದು ಕಲರಲ್ಲಿ ಕುಚ್ಚನ್ನು ಹಾಕಿಬಿಟ್ಟು ಒಂದು ಕಲರಿ ಡಿಸೈನ್ ಅನ್ನೋದು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಡಿಸೈನಿನ ಫೈನಲ್ ಲುಕ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಈಸಿ ಇದೆ ಹಾಕೋದಕ್ಕೆ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.